ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ಹೇಗಿದ್ದೀರಾ? ಜಸ್ಟ್ ಮೈಸೂರಿಂದ ಮೇಕಪ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ನೈಟ್ ನೆನ್ನೆ ಸಂಜೆ ಬಂದಿದ್ವಿ. ಇದು ಆ್ಯಕ್ಚುಲಿ ಈ ವಿಡಿಯೋ ಬಂದು ಮೇಕಪ್ ಆರ್ಟಿಸ್ಟ್ ಮತ್ತು ಕ್ಲೈಂಟ್ಸ್ ಇಬ್ಬರಿಗೂ ಕೂಡ. ಏನಪ್ಪ ವಿಷಯ ಅಂದರೆ, ನೆನ್ನೆ ಕ್ಲೈಂಟ್ಸ್ ನನಗೆ ಮೇಕಪ್ ಮಾಡಬೇಕಾದ್ರೆ ಇವು ಪ್ರಾಡಕ್ಟ್ಸ್ನ ತುಂಬ ಮಿನಿಮಲೈಸ್ ಯೂಸ್ ಮಾಡ್ತೀರಾ, ಏನಕ್ಕೆ ಅಷ್ಟೊಂದು ಚಾರ್ಜ್ ಮಾಡ್ತೀರಾ, ಒಂದು ಮೇಕಪ್ಪಿಗೆ 10,000 ಏನಕ್ಕೆ, 15,000 ಏನಕ್ಕೆ, ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಕಮ್ಮಿ ಇರುತ್ತೆ, ಮತ್ತು ಅದರದ್ದು MRP ಅದೆಲ್ಲ ನೋಡ್ತಾ ಹೋದರೆ ನೀವು ಪ್ರಾಡಕ್ಟ್ ಚಾರ್ಜ್ ತೊಗೊಂಡ್ರೆ ನಮಗೆ ಇನ್ನೂ ಕಮ್ಮಿನೇ ಆಗುತ್ತಲ್ಲ ಅಂತ ಕೇಳಿದ್ರು. ಬಟ್ ಏನು ಕ್ಲಾರಿಫೈ ಮಾಡ್ತೀನಿ ಅಂದರೆ, ನಾನು ಅಂತಲ್ಲ, ಎಲ್ಲ ಮೇಕಪ್ ಆರ್ಟಿಸ್ಟ್ಗಳ್ದು ಅಷ್ಟೇ ಒಂದೇ ರೂಲ್ ಇರುತ್ತೆ. ನಾವು ಚಾರ್ಜ್ ಮಾಡೋದು ನಾವು ಮಾಡೋ ವರ್ಕಿಗೆ, ನಮ್ಮ ಕ್ರಿಯೇಟಿವಿಟಿಗೆ ನಾವು ಚಾರ್ಜ್ ಮಾಡ್ತೀವಿ. ಇವಾಗ ನಾವು ತಗೊಳ್ಳೋ ನಮ್ಮ ಪ್ರಾಡಕ್ಟ್ಸನ್ನು ನಾನು ನಿಮಗೆ ಕೊಡ್ಬೋದು, ನೀವೇ ಮೇಕಪ್ ಮಾಡ್ಕೊಳ್ಳಿ ಆಗಿದ್ರೆ. ಸೊ ನಾವು ನಮ್ಮ ಟ್ಯಾಲೆಂಟು, ನಮ್ಮ ಹಾರ್ಡ್ ವರ್ಕ್ ಏನಿರುತ್ತೆ, ನಾವು ಕಲಿಯೋಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ, ನಮಗೆ ನಾಲೆಡ್ಜ್ಗೆ ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ, ಸೊ ಆ ಬೇಸಿಸ್ ಮೇಲೆ ನಾವು ನಮ್ಮ ಚಾರ್ಜಸ್ನ ತಗೊಂಡು, ಬರೀ ನಾವು ಪ್ರಾಡಕ್ಟ್ಸ್ ಮೇಲೆ ಚಾರ್ಜಸ್ ತಗೊಳಾಗಿದ್ದರೆ ನಾವು 1,000 ರೂಪಾಯಿಗೂ ಮಾಡ್ಬೋದು, 500 ರೂಪಾಯಿಗೂ ಮಾಡ್ಬೋದು ಚಾರ್ಜ್ನ. ಕ್ಲೈಂಟ್ಸ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಅಷ್ಟೇ ನೀವು ಮೇಕಪ್ ಆರ್ಟಿಸ್ಟನ್ನ ಹೈರ್ ಮಾಡಿದ್ಮೇಲೆ ಅವರ ವರ್ಕ್ ಮೇಲೆ ಡಿಪೆಂಡ್ ಆಗಿ ಪ್ರೈಸ್ ಕೊಡಿ. ಸೊ ಇವಾಗ ನಾನು ಕೂಡ ಅಷ್ಟೇ, ತಗೊಳ್ಳೋ ಪ್ರಾಡಕ್ಟ್ಸ್ ಅಥವಾ ಪ್ರಾಡಕ್ಟ್ಸ್ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಅದಕ್ಕೆ ಇಷ್ಟು ಚಾರ್ಜ್ ಆಗುತ್ತೆ, ಅಥವಾ ಪ್ರೊಫೆಷ್ನಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಜಾಸ್ತಿ ಆಗುತ್ತೆ, ಅದೆಲ್ಲ ಆ್ಯಕ್ಚುಲಿ ನಾವು ಪ್ರೈಸಿಗೆ ಇನ್ಕ್ಲೂಡ್ ಮಾಡಲ್ಲ. ನಾವು ಏನಿದ್ರು ಪ್ರೈಸ್ ಚಾರ್ಜ್ ಮಾಡೋದು ನಮ್ಮ ವರ್ಕಿಗೆ. ಮತ್ತು ಮೇಕಪ್ಪಿಗೆ ನಾವೊಂದು ಪ್ರೈಸ್ ಚಾರ್ಜ್ ಮಾಡ್ತಿದ್ದೀವಿ ಅಂದರೆ ಬರೀ ಮೇಕಪ್ಪಿಗೆ ಅಷ್ಟೇ ಅಲ್ಲ, ಅದು ನಿಮ್ಮ ಕಂಪ್ಲೀಟ್ ಅಟೈರ್ ಲುಕ್ಕಿಗೆ ಚಾರ್ಜ್ ಮಾಡಿರ್ತೀವಿ. ಹೇರ್ ಸ್ಟೈಲ್ ಆಗಿರಲಿ, ಡ್ರೆಸ್ ವೇರ್ಸ್ ಆಗಿರಲಿ, ಸೊ ಕಂಪ್ಲೀಟ್ ನಿಮ್ಮ ಔಟ್ಲುಕ್ ಏನು ಮಾಡಬೇಕು ಅಂತಿರ್ತೀವಿ, ಆ ಬೇಸಿಸ್ ಮೇಲೆ ನಾವು ಪ್ರೈಸ್ ಚಾರ್ಜ್ ಮಾಡ್ತೀವಿ. ಮೇಲೆ ನಮ್ಮ ಟ್ಯಾಲೆಂಟ್ ಮತ್ತು ನಮ್ಮ ಕ್ರಿಯೇಟಿವಿಟಿ ಮೇಲೆ ತಗೊತೀವಿ. ನಿಮ್ಮದು ಬ್ಯೂಟಿಫುಲ್ ಡೇಗೆ ನಾವು ನಿಮ್ಮನ್ನು ಬ್ಯೂಟಿಫುಲ್ ಮಾಡೋಕ್ಕೆ ಬಂದಿರ್ತೀವಿ. ಸೊ ನೀವು ಯಾವತ್ತೂ ಅಷ್ಟೇ, ಎಲ್ಲ ಮೇಕಪ್ ಆರ್ಟಿಸ್ಟು ನಮ್ಮ ಮನೆ ಹತ್ರ 500 ರೂಪಾಯಿಗೆ ಮಾಡ್ತಾರೆ, 1,000 ರೂಪಾಯಿಗೆ ಮಾಡ್ತಾರೆ, ಅಥವಾ 2,000 ರೂಪಾಯಿಗೆ ಮಾಡ್ತಾರೆ. ನೀವು ಯಾಕೆ 10,000 ತಗೊಂತೀರಾ, ನೀವು ಯಾಕೆ 20,000 ತಗೊಂತೀರಾ ಅಂತ ನಿಮ್ಗೆ ತುಂಬ ಡೌಟ್ಸ್ ಇರುತ್ತೆ. ನಿಮ್ಮ ಡೌಟ್ಸಿಗೆ ಕ್ಲಾರಿಫೈ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಮೇಕಪ್ ಆರ್ಟಿಸ್ಟ್ ಯಾವತ್ತೂ ಚಾರ್ಜ್ ಮಾಡೋದು ಅವ್ರ ವರ್ಕಿಗೆ ಮತ್ತು ಅವ್ರ ಕ್ರಿಯೇಟಿವಿಟಿಗೆ ಚಾರ್ಜ್ ಮಾಡ್ತಾರೆ. ಸರಿನಾ? ಥ್ಯಾಂಕ್ ಯು.